ಹಾಯ್ ಫ್ರೆಂಡ್ಸ್, ಎಲ್ಲರೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ SSU ಮೋಟೋವರ್ಡ್. ಇವತ್ತಿನ ವಿಡಿಯೋ ಏನಂದರೆ, ಒಂದು ಹೋಂಡಾ ಯೂನಿಕಾರ್ನ್ ಗಾಡಿ ಇದು. ಈ ಗಾಡಿ ಒಂದು BS6 ಗಾಡಿ. ಈ ಗಾಡಿ ಆಲ್ರೆಡಿ ಒಂದು 70+ ಓಡಿದೆ. ಚೈನ್ಸ್ ಪ್ಯಾಕೆಟೆಲ್ಲ ತುಂಬ ಸೌಂಡ್ ಬರ್ತಾಯಿದೆ, ಮತ್ತು ಗಾಡಿ ಕೂಡ ಪಿಕಪ್ ಪ್ರಾಬ್ಲಮ್ ಇದೆ. ಏರ್ ಫಿಲ್ಟ್ರೆಲ್ಲ ಹೋಗಿರ್ಬೋದು, ಮತ್ತು ಚೈನ್ಸ್ ಪ್ಯಾಕೆಟ್ ಕೂಡ ಹೋಗಿರ್ಬೋದು. ನೋಡೋಣ, ಬಿಚ್ಚಿಬಿಟ್ಟು ಹೋಗಿದ್ರೆ ಬೇಕಾದ್ರೆ ಚೇಂಜ್ ಮಾಡೋಣ. ಯಾವ ರೀತಿ ಚೇಂಜ್ ಮಾಡಬೇಕು, ಹೇಗೆ ಚೇಂಜ್ ಮಾಡಬೇಕು ಅನ್ನೋದನ್ನು ನಾನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ಯಾರು ಕೂಡ ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಕೊನೆವರೆಗೂ ವಿಡಿಯೋ ನೋಡಿ. ಯಾರಾದರೂ ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ. ನೋಡಿ, ಮೊದಲಿಗೆ ನಾವು ಗಾಡಿನ ಟೇಬಲ್ ಮೇಲೆ ಹತ್ತಿಸ್ಕೊಳೋದಕ್ಕಿಂತ ಮುಂಚೆ ನೀಟಾಗಿ ಗಾಡಿ ವಾಶ್ ಮಾಡ್ಕೊಬೇಕು. ವಾಶ್ ಮಾಡ್ಕೊಳೋದಕ್ಕಿಂತ ಮುಂಚೆನೂ ಕೂಡ ನಾವು ಚೈನ್ ಕೇಸು, GB ಕವರೆಲ್ಲ ನೀಟಾಗಿ ಬಿಚ್ಕೊಂಡ್ರೆ ಗಾಡಿ ನೀಟಾಗಿ ಅಲ್ಲೆಲ್ಲ ವಾಶ್ ಮಾಡ್ಕೊಬೋದು. ಯಾಕೆಂದರೆ ಈ ಗಾಡಿ ಚೈನ್ಸ್ ಪ್ಯಾಕೆಟ್ ಹೋಗಿರೋದ್ರಿಂದ ಕಸ್ಟಮರ್ ಹತ್ರ ಮಾತಾಡಿದ್ದೀನಿ, ಚೈನ್ಸ್ ಪ್ಯಾಕೆಟ್ ಹಾಕೋಕ್ಕೆ ಹೇಳಿದ್ದಾರೆ. ಅದರಿಂದ ಚೈನ್ ಕೇಸು, GB ಕವರ್ ಎರಡು ರಿಮೂವ್ ಮಾಡಿಬಿಟ್ಟು ನಾನು ನೀಟಾಗಿ ವಾಶ್ ಮಾಡ್ಕೊತಾ ಇದ್ದೀನಿ. ಅಲ್ಲೆಲ್ಲ ಮತ್ತೆ ಹೊಸದಾಗಿ ಏನಾದರೂ ಚೈನ್ಸ್ ಪ್ಯಾಕೆಟ್ ಹಾಕಿದ್ರೆ ಮತ್ತೆ ಚೈನ್ಗೆಲ್ಲ ಹಳೇದೇನಿರುತ್ತೆ, ಗ್ರೀಸು ಅಥವಾ ಆಯಿಲೆಲ್ಲ ಮಣ್ಣು ಕಚ್ಕೊಳೋದಿರುತ್ತೆ. ಅದರಿಂದ ನೀಟಾಗಿ ವಾಶ್ ಮಾಡ್ಕೊಬೇಕು ಮುಂಚೆ ಗಾಡಿನ. ನಾವು ವಾಶ್ ಮಾಡೋಕ್ಕೂ ಮುಂಚೆ ನೋಡಿ, ಸೀಟೆಲ್ಲ ನೀಟಾಗಿ ಓಪನ್ ಮಾಡ್ಕೊಳ್ಳೋಣ. ಓಪನ್ ಆದಮೇಲೆ ಏರ್ ಫಿಲ್ಟ್ರ್ ಕ್ಯಾಪ್ ಏನು ತೋಡಿಸ್ತಾ ಇದ್ದೀನಿ ನೋಡಿ, ಕ್ಯಾಪು, ಆ ಕ್ಯಾಪಿಗೆ ಸ್ವಲ್ಪ ವೇಸ್ಟ್ ಇಕ್ಕೊಬೇಕು. ನೋಡಿ, ಈ ಗಾಡಿ ಬಂದು ವಾಶ್ ಆಯ್ತು. ಈಗ ಗಾಡಿ ಎಲ್ಲ ವಾಶ್ ಆದಮೇಲೆ ಏರ್ ಕೂಡ ನೀಟಾಗಿ ಹೊಡಿಬೇಕು. ಏನಕ್ಕೆ ಏರೆಲ್ಲ ನೀಟಾಗಿ ಸಾಕೆಟ್ಗಳ ಹತ್ರ ನೀಟಾಗೆಲ್ಲ ಹೊಡಿಬೇಕು ಅಂದರೆ, ಈ ಗಾಡಿ ಬಂದು BS6. ಏಕೆಂದರೆ ಸಾಕೆಟ್ಗಳಿಗೆ ಅಥವಾ ವೈರಿಂಗೆಲ್ಲ ನೀರು ಹೋಗಿರುತ್ತೆ. ಮೇಯ್ನು ವೈರಿಂಗು ಎಲ್ಲಿರುತ್ತೋ ಅಲ್ಲಿ ನೋಡಿಕೊಂಡು ನೀಟಾಗಿ ಏರ್ ಹೊಡೆದ್ರೆ ಸಾಕು, ನೀಟಾಗಿ ಡ್ರೈ ಆಗುತ್ತೆ. ನೀಟಾಗಿ ಡ್ರೈ ಆದಮೇಲೆ ಗಾಡಿನ ಟೇಬಲ್ ಮೇಲೆ ಹತ್ತಿಸ್ಕೊಳ್ಳೋಣ. ನೋಡಿ, ರಿಲೇ ಆಗಿರ್ಬೋದು, EC ಕಾಯಿಲ್ ಹತ್ರ ಆಗಿರ್ಬೋದು, ಅಲ್ಲೆಲ್ಲ ನೀಟಾಗಿ ಏರ್ ಹೊಡ್ಕೊಳ್ಳಿ. ನೋಡಿ, ಗಾಡಿ ಬಂದು ಈಗ ರ್ಯಾಂಪ್ ಮೇಲೆ ಹತ್ತಿಸ್ಕೊತಾ ಇದ್ದೀನಿ. ದಯವಿಟ್ಟು ಯಾರು ಕೂಡ ಗಾಡಿ ವಾಶ್ ಆಗಿ ಒಂದು ಹಾಫ್ ಆನ್ ಅವರು 1 ಅವರ್ ಆದಮೇಲೆ ಗಾಡಿ ಸ್ಟಾರ್ಟ್ ಮಾಡಿ. ಡೈರೆಕ್ಟಾಗಿ ವಾಶ್ ಆಗ್ತಿದ್ದಂಗೆ ಗಾಡಿ ಕೂಡ ಸ್ಟಾರ್ಟ್ ಮಾಡಿ ರೈಸ್ ಮಾಡೋಕ್ಕೆ ಹೋಗಬೇಡಿ. ಏಕೆಂದರೆ ಕೆಲವೊಂದು ಸೆನ್ಸರ್ ಆಗಿರ್ಬೋದು, ಇಲ್ಲ ಕಾಯಿಲ್ ಆಗಿರ್ಬೋದು, ನೀರು ಹೋಗಿರ್ತದೆ. ಅದರಿಂದ ಶಾರ್ಟ್ ಆಗಿ ಸೆನ್ಸರ್ಗಳು ಮತ್ತು ವೈರಿಂಗಲ್ಲಿ ಯಾವುದೋ ಒಂದು ಪ್ರಾಬ್ಲಮ್ ಆಗ್ಬೋದು. ಮತ್ತು ನಾವೇ ಪ್ರಾಬ್ಲಮ್ನ ಕ್ರಿಯೇಟ್ ಮಾಡ್ಕೊಳಂಗೆ ಆಗುತ್ತೆ. ಚೈನ್ಸ್ ಪ್ಯಾಕೆಟ್ ಏನು ತುಂಬ ಸೌಂಡ್ ಬರ್ತಾಯಿದೆ ಅಂದರೆ, ಆಲ್ರೆಡಿ ಕಸ್ಟಮರ್ ಏನು ಮಾಡಿದ್ದಾರೆ, ಚೈನು ಸಿಕ್ಕಾಪಟ್ಟೆ ಅಡ್ಜಸ್ಟ್ಮೆಂಟು ಎಂಡ್ ಆದಮೇಲೆ ಯಾವುದೇ ರೀತಿ ಅಡ್ಜಸ್ಟ್ಮೆಂಟ್ ಇಲ್ಲದೇ ಆಗಿರೋದ್ರಿಂದ ಕಸ್ಟಮರ್ ಏನು ಮಾಡಿದ್ದಾರೆ, ಚೈನ್ನ ಲಿಂಕು ಒಂದು ಕಟ್ ಮಾಡಿಸಿ ಹಾಕ್ಸ್ಕೊಂಡಿದ್ದಾರೆ. ಆದರೂ ಕೂಡ ನಾನು ಚೈನ್ ಸೌಂಡು ನಿಲ್ತಿಲ್ಲ, ಇನ್ನೂ ಓಡುತ್ತೆ. ಆದರೆ ಸೌಂಡು ತುಂಬ ಇರೋದ್ರಿಂದ ಚೈನ್ಸ್ ಪ್ಯಾಕೆಟ್ ಚೇಂಜ್ ಮಾಡ್ತಾಯಿದ್ದೀನಿ. ಹಾಗಾದರೆ ಬನ್ನಿ, ಈ ವಿಡಿಯೋದಲ್ಲಿ ನಾನು ಮೊದಲಿಗೆ ತೋರಿಸ್ತೀನಿ ಚೈನ್ಸ್ ಪ್ಯಾಕೆಟ್ ಯಾವ ರೀತಿ ಹಾಕೋದು ಅಂತ. ದಯವಿಟ್ಟು ಯಾರು ಸ್ಕಿಪ್ ಮಾಡೋಕ್ಕೆ ಹೋಗಬೇಡಿ, ಕೊನೆವರೆಗೂ ವಿಡಿಯೋ ನೋಡಿ, ನೀಟಾಗಿ ಅರ್ಥ ಆಗುತ್ತೆ ನಿಮಗೆ. ನೋಡಿ, ಚೈನ್ಸ್ ಪ್ಯಾಕೆಟ್ ಹಾಕಬೇಕು ಅಂದರೆ ಮುಂಚೆ ಬ್ಯಾಕ್ ವೀಲೆಲ್ಲ ಬಿಚ್ಕೊಬೇಕು. 22 ರಿಂಗ್ ಬರುತ್ತೆ. 22 ರಿಂಗ್ ತೊಗೊಂಡು 22 ನಟ್ ಬರುತ್ತೆ, ನೀಟಾಗಿ ಬಿಚ್ಕೊಬೇಕು. ನೋಡಿ, ವೀಲ್ ಆಕ್ಸಲ್ ಕೂಡ ಎಲ್ಲ ರೆಸ್ಟ್ ಹಿಡಿದಿದೆ, ಬಿಚ್ಚೇ ಇಲ್ಲ ಕಸ್ಟಮರು. ಸ್ಪ್ರಾಕೆಟ್ ರಬ್ಬರೆಲ್ಲ ಚೆನ್ನಾಗಿದ್ದಾವೆ, ಏನು ಹೊಸ್ದಾಕೋ ಅವಶ್ಯಕತೆ ಏನಿರಲ್ಲ. ಹೋಗಿದ್ರೆ ನೀವು ಚೇಂಜ್ ಮಾಡ್ಕೊಬೋದು. ಬೇಕಾದ್ರೆ ಏನಾದರೂ ವೀಲ್ ಪ್ಲೇ ಇತ್ತು, ಇಲ್ಲ ಗಾಡಿ ಚೈನಲ್ಲಿ ಒಂದು ಸ್ವಲ್ಪ ಏನಾದರೂ ಸೌಂಡ್ ಬರ್ತಾಯಿದೆ ಹಿಂದ್ಗಡೆ ಬ್ಯಾಕ್ ವೀಲ್ ಹತ್ರ ಏನಾದರೂ ಅಂದರೆ, ಅವಾಗ ಬಿಚ್ಚಿ ಚೆಕ್ ಮಾಡಿದ್ರೆ ಏನಾದರೂ ಡ್ಯಾಮೇಜ್ ಆಗಿದೆ, ರಬ್ಬರ್ ಕೂಡ ಚೇಂಜ್ ಮಾಡ್ಕೊಳ್ಳಿ. ಸ್ಪ್ರಾಕೆಟ್ ಬೇರಿಂಗ್ ಕೂಡ ಅಷ್ಟೇ ಚೆಕ್ ಮಾಡ್ಕೊಬೇಕು ಒಂದ್ಸಲ ಬಿಚ್ಚಾದ್ಮೇಲೆ. ಯಾಕೆಂದರೆ ಚೈನ್ಸ್ ಪ್ಯಾಕೆಟ್ ಹಾಕ್ಬೇಕಾದ್ರೆ ಅವೆಲ್ಲ ನೀಟಾಗಿ ನೋಡ್ಕೊಬೇಕು, ಮತ್ತೆ ಬಿಚ್ಚೋಕ್ಕಾಗಲ್ಲ. ನೋಡಿ, ಚೈನ್ಸ್ ಪ್ಯಾಕೆಟ್ ಹಾಕಬೇಕು ಅಂದರೆ ಈ ಕಡೆ ಲೆಫ್ಟ್ ಸೈಡ್ ಬ್ರಾಕೆಟ್ ಏನಿರುತ್ತೆ ಆ ಬ್ರಾಕೆಟ್ನ ತಗೊಬೇಕು ನಾವು. ಯಾಕೆ ಇಲ್ಲಾಂದರೆ ಚೈನ್ ಹೊರಗಡೆ ಬರೋಲ್ಲ. ನೋಡಿ, ಬ್ರಾಕೆಟ್ ತೆಗಿಬೇಕು ಅಂದರೆ ಮುಂಚೆ ನಾವು ಶೃಂಗಾರಮ್ದು ಆಕ್ಸಲ್ ಏನಿರುತ್ತೆ ಅದನ್ನು ರಿಮೂವ್ ಮಾಡ್ಕೊಬೇಕು. ನೀಟಾಗಿ ಲೂಸ್ ಮಾಡ್ಕೊಂಡು ಆದಮೇಲೆ ಸ್ವಲ್ಪ ಸ್ಕ್ರೂ ಡ್ರೈವರ್ ಏನಾದರೂ ಬರಲಿಲ್ಲ ಅಂದರೆ ಸ್ವಲ್ಪ ಸ್ಕ್ರೂ ಡ್ರೈವರ್ ಇಟ್ಕೊಂಡು ಟಾಪ್ ಮಾಡ್ಕೊಳ್ಳಿ ನಿಧಾನಕ್ಕೆ. ಈಸಿಯಾಗಿ ಬರುತ್ತೆ ಆಕ್ಸಲ್ ಬಂದು. ಅಕಸ್ಮಾತ್ ಬರಲಿಲ್ಲ ಅಂದರೆ ನಿಧಾನಕ್ಕೆ ನೋಡ್ಕೊಂಡು ಟಾಪ್ ಮಾಡ್ಕೊಂಡು ತೆಗಿಬೇಕು. ತೆಗಿಬೇಕಾದ್ರೆ ಕೂಡ ನೋಡ್ಕೊಂಡು ಸ್ವಲ್ಪ ಜೋಪಾನಾಗಿ ತಗೊಳ್ಳಿ, ಜೋರಾಗಿ ಮಾಡೋಕ್ಕೆ ಹೋಗಬೇಡಿ. ಜೋರಾಗಿ ಏನಾದರೂ ಹೊಡೆದ್ರೆ ಏನಾದರೂ ಪ್ರಾಬ್ಲಮ್ ಆಯಿತು ಅಂದರೆ ಒಳಗಡೆ ನೀಡಲ್ ಪಿನ್ ಬೇರಿಂಗ್ ಅಂತ ಬರ್ತವೆ, ಅವೆಲ್ಲ ಡ್ಯಾಮೇಜ್ ಆಯಿತು ಅಂದರೆ ಎಲ್ಲ ಮತ್ತೆ ಹೊಸ್ದಾಕಬೇಕಾಗುತ್ತೆ. ನಾವು ಒಂದು ಮಾಡೋಕ್ಕೆ ಹೋಗಿ 2 ಕೆಲಸ ಆಗ್ತವೆ. ಮತ್ತೆ ರಿಸ್ಕ್ ತೊಗೊಳಕ್ಕೆ ಹೋಗಬೇಡಿ, ನಿಧಾನಕ್ಕೆ ನೋಡ್ಕೊಂಡು ನಿಧಾನಕ್ಕೆ ಮಾಡ್ಕೊಳ್ಳಿ. ನೋಡಿ, ಹಳೇದು ಗ್ರೀಸು ಆಯಿಲ್ ಎಲ್ಲ ಹೆಂಗೆ ಕಚ್ಕೊಂಬಿಟ್ಟಿದೆ ಅಂದರೆ ಅಲ್ಲಿ ಕೈಯೇ ಇಕ್ಕೋಕ್ಕಾಗಲ್ಲ. ಮತ್ತು ಈಗ ಹೊಸ್ದಾಗಿನ ಚೈನ್ಸ್ ಪ್ಯಾಕೆಟ್ ಹಾಕ್ಬೇಕಾದ್ರೆ ಚೈನೆಲ್ಲ ಮತ್ತೆ ಅಲ್ಲೇನಾದರೂ ಸ್ವಲ್ಪ ಉಜ್ತು ಅಂದರೆ ಎಲ್ಲ ಚೈನ್, ಹೊಸ ಚೈನು ಕೂಡ ಎಲ್ಲ ಹಾಳಾಗೋಗ್ಬಿಡುತ್ತೆ. ನೋಡಿ, ನೀಟಾಗೆಲ್ಲ ಡೀಸೆಲ್ ಹಾಕ್ಕೊಂಡು ವಾಶ್ ಮಾಡ್ಕೊಂಡ್ರೆ ಸಾಕು. ಇವು ಒಂದು ಚೈನ್ ಅಡ್ಜಸ್ಟರ್ಗಳವು. ಬೇರಿಂಗ್ ಚೆನ್ನಾಗಿದೆಯಲ್ಲ ಒಂದ್ಸಲ ಚೆಕ್ ಮಾಡ್ತೀನಿ, ಬಿಚ್ಚಿ ನೋಡೋಣ. ಚೆನ್ನಾಗಿದ್ರೆ ಅದನ್ನೇ ಹಾಕ್ತೀನಿ, ಇಲ್ಲಾಂದರೆ ಹೋಗಿದ್ರೆ ವಸ್ತು ಹಾಕ್ಬೇಕು.
ಸ್ಪ್ರಾಕೆಟ್ ಬೇರಿಂಗ್ ಎಲ್ಲ ಚೆನ್ನಾಗಿದೆ, ಏನು ಡ್ಯಾಮೇಜ್ ಆಗಿಲ್ಲ, ಏನು ಪ್ಲೇ ಕೂಡ ಇಲ್ಲ, ಬೇರಿಂಗ್ ಬಂದು ಚೆನ್ನಾಗಿದೆ ನೋಡಿ. ಚೈನ್ ಸ್ಪ್ರಾಕೆಟ್ ತೆಗಿತಾ ಇದ್ದೀನಿ ಈಗ, ಹಳೇದು ಚೈನ್ ಸ್ಪ್ರಾಕೆಟ್ ಅದು. ನೋಡೋಕ್ಕೆ ಚೈನ್ ಸ್ಪ್ರಾಕೆಟು ಚೆನ್ನಾಗಿ ಕಾಣಿಸುತ್ತೆ, ಏನಂದರೆ ಗಾಡಿ ಟ್ರೈಲ್ ಏನಾದರೂ ಹೋದರೆ ನೋಡಿದ್ರೆ ಗೊತ್ತಾಗುತ್ತೆ ಅದ್ರ ಪ್ರಾಬ್ಲಮ್ ಏನು ಅಂತ. ಯಾವ ರೀತಿ ಸೌಂಡ್ ಬರುತ್ತೆ ಅಂದರೆ ಗೊತ್ತೇ ಆಗಲ್ಲ, ಆ ಥರ ಬರುತ್ತೆ ಅದು ಸೌಂಡು ನೋಡಿ. ಅದು ಬಂದು ಚೈನ್ ಅಡ್ಜಸ್ಟರ್ ಎಷ್ಟೆಷ್ಟು ಮಾಡಬೇಕು ಅನ್ನೋದು ಕೊಟ್ಟಿರ್ತಾರೆ. ಒಂದ್ಸಲ ಸ್ಟಿಕ್ಕರ್ ಹಾಕಿರ್ತಾರಲ್ಲ ಶೃಂಗಾರ ಮೇಲೆ, ಎಷ್ಟು ಪ್ಲೇ ಇರಬೇಕು ಅನ್ನೋದೆಲ್ಲ ನೀಟಾಗಿ ಕೊಟ್ಟಿರ್ತಾರೆ. ಒಂದ್ಸಲ ನೀಟಾಗಿ ನೋಡ್ಕೊಳ್ಳಿ ನೋಡಿ. ಹೊಸದು ಚೈನ್ ಸ್ಪ್ರಾಕೆಟ್ ಜಿನಿಯನ್ ಪಾರ್ಟ್ ಇದು ನೋಡಿ. ನೀಡಲ್ ಪಿನ್ ಬೇರಿಂಗ್ ಅಂತ ಹೇಳಿದ್ನಲ್ಲ, ಅಲ್ಲಿರುತ್ತೆ ಬೇರಿಂಗು. ಗ್ರೀಸ್ ಹಾಕ್ತಾ ಇದ್ದೀನಲ್ಲ ಆ ಜಾಗದಲ್ಲಿ ಒಂದು ಸ್ವಲ್ಪ ಬೇರಿಂಗಿಗೆ ಗ್ರೀಸ್ ಹಾಕ್ಕೊಂಡು ಅದ್ರ ಮೇಲ್ಗಡೆ ಒಂದು ಬುಷ್ ಬರುತ್ತೆ, ಬುಷ್ ಒಂದು ನೀಟಾಗಿ ಲಿಫ್ಟ್ ಮಾಡೋದಷ್ಟೇ ಒಳಗಡೆ. ಅದಕ್ಕೂ ಸ್ವಲ್ಪ ಗ್ರೀಸ್ ಹಾಕ್ಕೊಂಡ್ರೆ ಸಾಕು. ಇದು ಬಂದು ಒಂದು ವಾಷರ್ ಕೊಟ್ಟಿರ್ತಾರೆ, ಒಂದು ಲಾಕ್ ವಾಷರ್ ಲೆಕ್ಕಾಚಾರ ಕೊಟ್ಟಿರ್ತಾರೆ. ಯಾಕೆಂದರೆ ಶೃಂಗಾರಮ್ಮು ನಾವು ಹಾಕಿ ಟೈಟ್ ಮಾಡಬೇಕಾದ್ರೆ ಯಾವುದೇ ರೀತಿ ಶೃಂಗಾರಮ್ಗೂ ಉಜ್ಜಬಾರ್ದು ಅನ್ನೋದಕ್ಕೋಸ್ಕರ ಒಂದು ವಾಷರ್ ಕೊಟ್ಟಿರ್ತಾರೆ ನೋಡಿ. ಇದು ಬಂದು ಹೊಸದು ಚೈನ್ ಸ್ಪ್ರಾಕೆಟ್, ರಿಯರ್ ಸ್ಪ್ರಾಕೆಟ್ ಅದು. ಇದು ಬಂದು ಫ್ರಂಟು GB ಸ್ಪ್ರಾಕೆಟು. ಇದು ಬಂದು 15 ಟೀತ್ ಬರುತ್ತಿದ್ದು, 15 ಟೀತ್ ಇರುತ್ತಿದ್ದು. ರಿಯರ್ ಸ್ಪ್ರಾಕೆಟ್ ಬಂದು 45 ಟೀತ್ ಇರುತ್ತೆ. ಒಂದ್ಸಲ ಹಾಕ್ಬೇಕಾದ್ರೆ ಚೆಕ್ ಮಾಡ್ಕೊಂಡು ಹಾಕಿ. ಎಲ್ಲ ಒಂದೇ ಬಾಕ್ಸಲ್ಲೇ ಬರುತ್ತೆ ಕಿಟ್ಟು. ಚೈನ್ ಸ್ಪ್ರಾಕೆಟ್ ಕಿಟ್ ಅಂದರೆ ನೋಡಿ, ಚೈನ್ ಕೂಡ ಎಲ್ಲ ಈ ರೀತಿ ಬರುತ್ತೆ. ಇದು ಬಂದು ಓವರಿಂಗ್ ಇರೋ ಚೈನ್ ಇದು. ನಾವು ಇದಕ್ಕೆ ಯಾವುದೇ ರೀತಿ ಇಂಜಿನ್ ಆಯಿಲ್ ಆಗಲಿ ಇಲ್ಲ ತೆಗ್ದಿರೋ ಆಯಿಲ್ ಆಗಿರಲಿ ಹಾಕಕ್ಕೆ ಹೋಗಬೇಡಿ. ಈ ಥರ ಚೈನ್ಗಳಿಗೆಲ್ಲ ಚೈನ್ ಸ್ಪ್ರೇನ್ ಅಂತ ಸಪ್ರೇಟ್ ಬರುತ್ತೆ, ಅದನ್ನೇ ಯೂಸ್ ಮಾಡಬೇಕು. ತುಂಬ ಏನಾದರೂ ಗಾಡಿ ಓಡಿ ಡೆಸ್ಟ್ ಬ್ಲಾಕ್ ಆಗಿದೆ ಅನ್ನೋ ಟೈಮಲ್ಲಿ ಏನಾಗುತ್ತೆ ಅಂದರೆ ಚೈನ್ ಸ್ಪ್ರೇ ಹೊಡೆದ್ರೆ ಏನು ಪ್ರಯೋಜನ ಇರೋಲ್ಲ. ಮತ್ತು ನಾವು ಚೈನ್ ಸ್ಪ್ರಾಕೆಟು ಅಥವಾ ಚೈನೆಲ್ಲ ನೀಟಾಗಿ ವಾಶ್ ಮಾಡಿಸ್ಕೊಂಡು, ಚೈನ್ ಸ್ಪ್ರಾಕೆಟಲ್ಲಿ ತುಂಬ ಗಲೀಜಿತ್ತು, ಏನಾದರೂ ಹಳೇದು ಗ್ರೀಸಿಂಗು ಆಯಿಲಿಂಗು ಅಥವಾ ಏನೋ ಡೆಸ್ಟ್ ಬ್ಲಾಕ್ ಆಗಿದ್ದಾಗ ಏನಾದರೂ ಸ್ಪ್ರೇ ಯೂಸ್ ಮಾಡಿದ್ರೆ ಚೈನ್ ತುಂಬ ನಾಯ್ಸ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ನಾವು ಹೊಡೆದಿರೋ ಸ್ಪ್ರೇನ್ ಕೂಡ ಯಾವುದೇ ರೀತಿ ಉಪಯೋಗ ಬರೋಲ್ಲ, ಚೈನ್ ಇನ್ನೂ ಬೇಗ ಸವ್ಯಕ್ಕೆ ಸ್ಟಾರ್ಟ್ ಆಗುತ್ತೆ. ನಾವು ಹಂಗೇನೋ ಸ್ಪ್ರೇ ಯೂಸ್ ಮಾಡಬೇಕು ಅಂದರೆ ಚೈನೆಲ್ಲ ನೀಟಾಗಿ ವಾಶ್ ಮಾಡಿಸ್ಕೊಂಡು ಸ್ಪ್ರೇ ಯೂಸ್ ಮಾಡ್ಬೋದು ನೋಡಿ. ಬೇರಿಂಗ್ ಎಲ್ಲ ಚೆನ್ನಾಗಿದೆ, ಅದೇ ಟಾಪ್ ಮಾಡ್ತಾಯಿದ್ದೀನಿ. ಚೈನಲ್ಲೆಲ್ಲ ಆಲ್ರೆಡಿ ಲಿಕ್ವಿಡ್ ಆಯಿಲ್ ಅಂತ ಬರುತ್ತೆ, ಅಥವಾ ಚೈನ್ ಸ್ಪ್ರೇ ಎಲ್ಲ ಯೂಸ್ ಮಾಡಿ ಬಿಟ್ಟಿರ್ತಾರೆ ಆಲ್ರೆಡಿ. ನಾವು ಮತ್ತೆ ಏನಾಗೋ ಅವಶ್ಯಕತೆ ಇರೋಲ್ಲ. ಹಂಗೇನಾದ್ರು ಸ್ವಲ್ಪ ಹಾಕ್ಬೇಕಾದ್ರೆ ಸೌಂಡ್ ಇತ್ತು ಅಂದರೆ ಸ್ವಲ್ಪ ನೋಡಿಕೊಂಡು ಸ್ಪ್ರೇ ಯೂಸ್ ಮಾಡ್ಕೊಳ್ಳಿ ನೋಡಿ. ಅದೊಂದು ಬುಷು ನೋಡಿ. ಚೈನಲ್ಲಿ ಹಾಕೊಂಡು ಆದಮೇಲೆ ಲೆಫ್ಟ್ ಸೈಡ್ದು ಬ್ರಾಕೆಟ್ ಏನಿರುತ್ತೆ ಹಾಕೋಣ ಅದನ್ನು ನೋಡಿ. ಇದು ಬಂದು ಶೃಂಗಾರಮ್ ಹಾಕ್ಸಲ್ಲು. ತುಂಬ ರೆಸ್ಟ್ ಏನಾದರೂ ಹಿಡ್ದಿದ್ರೆ ಸ್ವಲ್ಪ ಎಂಬ್ರಿ ತೊಗೊಂಡು ಎಂಬ್ರಿ ಕ್ಲೀನ್ ಮಾಡ್ಕೊಂಡು ಸ್ವಲ್ಪ ಗ್ರೀಸ್ ಹಾಕೊಂಡು ಸ್ವಲ್ಪ ನಿಧಾನಕ್ಕೆ ಸುತ್ತಲಿ ಟಾಪ್ ಮಾಡಿದ್ರೆ ಈಸಿಯಾಗಿ ಒಳಗಡೆ ಹೋಗುತ್ತೆ. ಜೋರಾಗೆಲ್ಲ ಹೊಡೆಯೋಕೆ ಹೋಗ್ಬಿಡಿ, ನೀಡಲ್ ಪಿನ್ ಬೇರಿಂಗಿಗೆ ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ನೋಡಿ. ಇದು ಬಂದು ರೈಟ್ ಸೈಡಲ್ಲಿ ಶೃಂಗಾರಮ್ದು ನಟ್ಟಿರುತ್ತೆ, ನಟ್ ಲಾಕ್ ಮಾಡ್ಕೊಳ್ಳೋಣ ಈಗ. ಇದನ್ನು ನಟ್ಟು ಲಾಕ್ ಮಾಡ್ಕೊಂಡೇ ನಾವು ಚೈನು ಸ್ಪ್ರಾಕೆಟು ಹಿಂದ್ಗಡೆದೆಲ್ಲ ಹಾಕ್ಕೊಂಡು ನೀಟಾಗಿ ಅಲೈನ್ಮೆಂಟ್ ಮಾಡ್ಕೊಬೇಕು ನೋಡಿ. ರೈಟು ಲೆಫ್ಟ್ ಎರಡು ಅಡ್ಜಸ್ಟರ್ ಬರ್ತವೆ. ಚೈನ್ ಸ್ಪ್ರಾಕೆಟ್ ಹಾಕ್ಬೇಕಾದ್ರೂ ಬುಷು ಎಲ್ಲ ಒಂದು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ, ಎಲ್ಲದು ಇದೆಯಾ ಇಲ್ವಾ ಅಂತ. ವೀಲ್ ಆಕ್ಸಲ್ಲಿ ಹಾಕ್ಬೇಕಾದ್ರೆ ವೀಲ್ ಆಕ್ಸಲ್ಗೂ ಕೂಡ ಸ್ವಲ್ಪ ಗ್ರೀಸಿಂಗ್ ಮಾಡ್ಕೊಂಡ್ರೆ ಒಳ್ಳೆಯದು, ಮತ್ತೆ ರೆಸ್ಟು ಏನು ಹಿಡಿಯೋಲ್ಲ. ಮತ್ತು ನಾವು ನೆಕ್ಸ್ಟ್ ಟೈಮ್ ಬಿಚ್ಚಬೇಕಾದ್ರೆ ಈಸಿಯಾಗಿ ಬಿಚ್ಕೊಬೋದು ನೋಡಿ. ಇದು ಬಂದು ರೈಟ್ ಸೈಡ್ ಅಡ್ಜಸ್ಟರು, ಸ್ವಲ್ಪ ನೋಡ್ಕೊಂಡು ಹಾಕೊಬೇಕು, ಲೈನ್ ನಮ್ಮ ಕಡೆ ಕಾಣಿಸಂಗೆ ಹಾಕ್ಕೊಳ್ಳಿ. ಚೈನ್ ಸ್ಪ್ರಾಕೆಟೆಲ್ಲ ಚೆನ್ನಾಗಿದೆ, ಗಾಡಿ ಇನ್ನೂ ಓಡ್ತಾ ಇದೆಯಲ್ಲ ಅಂತ ಏನಾದರೂ ಇನ್ನೂ ಓಡಿಸ್ಕೊಂಡ್ರೆ ಇನ್ನೂ ಪ್ರಾಬ್ಲಮ್ಮು ಮತ್ತು ಸೌಂಡ್ಗಳು ಬರೋ ಚಾನ್ಸಸ್ ಇರುತ್ತೆ. ನೋಡಿಕೊಂಡು ನೀಟಾಗಿ ಅಡ್ಜಸ್ಟ್ ಮಾಡಿಸ್ಕೊಂಡು ಸ್ಪ್ರೇ ಅಥವಾ ಇಲ್ಲ ಆಯಿಲ್ ಕೂಡ ಹಾಕಿಸ್ಕೊಂಡು ಅಡ್ಜಸ್ಟ್ ಮಾಡಿಸ್ಕೊಂಡು ಯೂಸ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಚೈನ್ ಸ್ಪ್ರಾಕೆಟು ಹೊಸದು ಹಾಕ್ಸಿರೋದನ್ನು ಕೂಡ ಜಾಸ್ತಿ ಓಡಲ್ಲ, ಮತ್ತೆ ಅದೇ ಸೌಂಡ್ ಬರುತ್ತೆ, ಮತ್ತೆ ಮೈಲೇಜ್ ಪ್ರಾಬ್ಲಮ್ಮು ಇಲ್ಲ ಮತ್ತೊಂದು ಸೌಂಡ್ಗಳು ಅವೆಲ್ಲ ಸ್ಟಾರ್ಟ್ ಆಗೋ ಚಾನ್ಸಸ್ ಇರುತ್ತೆ ನೋಡಿ. ಬ್ಯಾಕ್ ಫೀಲ್ದು ಡ್ರಮ್ ಲಾಕ್ ಬೋಲ್ಟ್ ನಟ್ ಅಂತ ಹೇಳಿ ಅದನ್ನು ಪ್ಲೇಟ್ದು ಲಾಕ್ ಮಾಡ್ತಾಯಿದ್ದೀನಿ. ಅದನ್ನು ಹಾಕ್ಕೊಂಡು ಚೈನ್ಗಳೆಲ್ಲ ಎರಡು ಸೈಡು ನೀಟಾಗಿ ಅಡ್ಜಸ್ಟ್ ಮಾಡಿಕೊಂಡು ವೀಲ್ ನಟ್ ಒಂದು ಫೈನಲಾಗಿ ಲಾಕ್ ಮಾಡಿದ್ರೆ ಚೈನ್ದು ಕೆಲಸ ಮುಗಿಯುತ್ತೆ. ಅದು ಒಂದು ಬ್ರೇಕ್ ರಾಡಿನ ನಟ್ಟು. ಬ್ರೇಕ್ ಅಡ್ಜಸ್ಟರ್ ಏನಾದರೂ ಕೈಯಲ್ಲಿ ಟೈಟ್ ಮಾಡೋಕ್ಕಾಗಿಲ್ಲ, ಏನಾದರೂ ಸ್ವಲ್ಪ ಹಾರ್ಡ್ನೆಸ್ ಇದೆ ಟೈಟ್ ಮಾಡೋಕ್ಕೆ ಅಂದರೆ ಅದಕ್ಕೊಂದು 14 ಟೀ ರಾಡ್ ಬರುತ್ತೆ, ಟೀ ರಾಡ್ ಹಾಕೊಂಡು ಟೈಟ್ ಮಾಡ್ಕೊಬೋದು. ಚೈನ್ ಅಡ್ಜಸ್ಟರ್ಗೆ 12 ಸ್ಪಾನರ್ ಬರುತ್ತೆ, ಇಲ್ಲ ಟೀ ರಾಡ್ ತಗೊಂಡು ಟೈಟ್ ಮಾಡ್ಕೊಬೋದು. ಈ ಚೈನ್ ಸ್ಪ್ರಾಕೆಟ್ ಅನ್ನೋದು ಮೈಲೇಜ್ ಕೊಡೋಕ್ಕೆ ಒಂದು ಇಂಪಾರ್ಟೆಂಟ್, ಅದನ್ನು ನೋಡ್ಕೊಂಡು ನೀಟಾಗಿ ಅಡ್ಜಸ್ಟ್ ಮಾಡಿಸ್ಕೊಂಡಿದೆ ಅಂದರೆ ಮೈಲೇಜ್ ಡ್ರಾಪ್ ಆಗೋ ಚಾನ್ಸಸ್ ಇರುತ್ತೆ
ನೋಡಿ ರೈಟ್ ಸೈಡಲ್ಲಿ ಎಷ್ಟು ಲೈನ್ಗಳು ನಾವು ನೋಡ್ಕೊಂಡು ಇಟ್ಟಿರ್ತೀವೋ ಲೆಫ್ಟ್ ಸೈಡಲ್ಲೂ ಅಷ್ಟೇ ಲೈನ್ಗಳು ಇರಬೇಕು. ಆವಾಗಲೇ ಚೈನ್ ನೀಟಾಗಿ ಅಡ್ಜಸ್ಟ್ ಆಗೋದು. ಮತ್ತು ವೀಲ್ ಕೂಡ ಕರೆಕ್ಟಾಗಿ ಸೆಂಟ್ರಿಗೆ ಅಲೈನ್ಮೆಂಟ್ ಆಗುತ್ತೆ. ಯಾವುದೇ ರೀತಿ ಚೈನು ಒಂದು ಕಡೆ ಟೈಟು ಮತ್ತೊಂದು ಕಡೆ ಲೂಸ್ ಬರೋ ಚಾನ್ಸಸ್ ಇರೋಲ್ಲ. ನೋಡ್ಕೊಂಡು ನೀಟಾಗಿ ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ ಮಿನಿಮಮ್ ಪ್ಲೇ ಎಷ್ಟಿರಬೇಕು ಅಂತ ಅಲ್ಲಿ ತೋರಿಸ್ತಾ ಇದ್ದೀನಿ. ನೀಟಾಗೆಲ್ಲ ಅಡ್ಜಸ್ಟ್ ಆಗಿದೆಯಾ ಇಲ್ವಾ ಅಂತ ಒಂದ್ಸಲ ಚೆಕ್ ಮಾಡ್ಕೊಂಡಾದ್ಮೇಲೆ ಜಿ ಬಿ ಕವರ್ಗೆ ನೋಡಿ ಈ ಥರ ಬರುತ್ತೆ, ಒಂದು ಪ್ಲೇಟ್ ಬರುತ್ತೆ. ಅದೊಂದು ಪ್ಲೇಟ್ ಹಾಕ್ಕೊಂಡು ಜಿ ಬಿ ಸ್ಪ್ರಾಕೆಟು ಮುಂದ್ಗಡೆ ಫ್ರಂಟ್ ವೀಲ್ ಸ್ಪ್ರಾಕೆಟ್ ಏನಿರುತ್ತೆ ನೀಟಾಗಿ ಬೋಲ್ಟು ಎಲ್ಲ ಟೈಟ್ ಆಗಿದೆಯಾ ಇಲ್ವಾ ಚೆಕ್ ಮಾಡ್ಕೊಂಡು ಜಿ ಬಿ ಕವರ್ ಒಂದು ಹಾಕೋಣ. ಜಿ ಬಿ ಕವರ್ ಹಾಕಿದಾಯಿತು. ಈಗ ನೆಕ್ಸ್ಟ್ ಚೈನ್ ಕೇಸ್ ಹಾಕೋಣ. ಚೈನ್ ಕೇಸ್ ಕುಂಡಿಸ್ಬೇಕಾದ್ರೆ ಒಂದು ಸ್ವಲ್ಪ ರಿಸ್ಕ್ ಅನಿಸುತ್ತೆ, ಯಾಕೆಂದರೆ ಅದರಲ್ಲಿ ಲಾಕಿಂಗ್ ಸಿಸ್ಟಮ್ ಇದೆ. ಒಂದು ಸ್ವಲ್ಪ ಮುಂದ್ಗಡೆಗೆ ಪ್ರೆಸ್ ಮಾಡ್ಕೊಂಡು ಹಿಂದ್ಗಡೆಗೆ ಒಂದು ಸ್ವಲ್ಪ ಎಳ್ಕೊಂಡ್ರೆ ನೀಟಾಗಿ ಲಾಕ್ ಆಗೋದು. ನೋಡ್ಕೊಂಡು, ಯಾಕೆಂದರೆ ಒಳಗಡೆ ಗ್ರೂ ಎಲ್ಲ ಕೊಟ್ಟಿರ್ತಾರೆ, ನೋಡ್ಕೊಳ್ಳಿ ಒಂದ್ಸಲ ನೀಟಾಗಿ ಕುಂತಿದೆಯಾ ಇಲ್ವ ಅಂತ. ಆ ಕಡೆ ಒಂದ್ಸಲ ನೋಡ್ಕೊಂಡು ಈ ಕಡೆ ಒಂದ್ಸಲ ನೋಡ್ಕೊಂಡು ನೀಟಾಗಿ ಬೋಲ್ಟ್ಗಳೆಲ್ಲ ಹಾಕ್ಕೊಳ್ಳಿ. ಯಾಕೆಂದರೆ ಚೈನ್ ಕೇಸು ನೀಟಾಗಿ ಕುಂತಿಲ್ಲ ಅಂದರೆ ಗಾಡಿ ರನ್ನಿಂಗಲ್ಲಿದ್ದಾಗ ಅಥವಾ ಗಾಡಿ ಓಡಬೇಕಾದ್ರೆ ಏನಾಗುತ್ತೆ ಅಂದರೆ ಸೌಂಡ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇಲ್ಲ ಏನಕ್ಕಾದ್ರೂ ಚೈನ್ ಕೇಸಿಗೆ ಟಚ್ ಆಗೋ ಕೂಡ ಚಾನ್ಸ್ ಕೂಡ ಇರುತ್ತೆ. ಎರಡು ಕಡೆಯೂ ನೀಟಾಗಿ ಕುಂತಿದ್ದಿಲ್ಲ ಅಂತ ನೋಡ್ಕೊಂಡು ನೀಟಾಗಿ ಅಡ್ಜಸ್ಟ್ ಮಾಡ್ಕೊಂಡು ಮತ್ತು ನೋಡಿ ಇದೊಂದು ಚಿಕ್ಕದೊಂದು ಸ್ಕ್ರೂ ಬರುತ್ತೆ, ಇದೊಂದು ಹಾಕೊಳೋದು ಅಷ್ಟೇ. ಒಂದ್ಸಲಿ ಟೈಟ್ ಆದಮೇಲೆ ವೀಲ್ ಕೂಡ ತಿರುಗಿಸಿ ನೋಡಿ ಏನಾದರೂ ಸೌಂಡ್ ಬರ್ತಾಯಿದೆ ಇಲ್ವಾ ಅಂತ. ನೆಕ್ಸ್ಟ್ ಈಗ ಆಯಿಲ್ ಚೇಂಜ್ ಮಾಡೋಣ. ಇಂಜಿನ್ ಆಯಿಲು ನೋಡಿ, ಇದು ಬಂದು 12ರದ್ದು ಬೋಲ್ಟ್ ಬರುತ್ತೆ, 12 ಸೈಜ್ ಬೋಲ್ಟ್. ಇದು 12ರದ್ದು ರಿಂಗ್ ಆಗುತ್ತೆ. ಆ 12ರ ರಿಂಗ್ ತೊಗೊಂಡು ಈಸಿಯಾಗಿ ಬಿಚ್ಕೊಬೋದು. ನೋಡಿ ಆಯಿಲೆಲ್ಲ ತುಂಬ ಬ್ಲಾಕ್ ಆಗೋಗಿದೆ, ಓಡ್ಬಿಟ್ಟಿದೆ ಗಾಡಿ ಸಿಕ್ಕಾಬಿಟ್ಟೆ. ಒಂದು ಸಲ ಇಂಜಿನ್ ಆಯಿಲ್ ಏನಾದರೂ ಹಾಕಿಸ್ಕೊಂಡ್ರೆ ನಾರ್ಮಲ್ ಆಯಿಲ್ ಬಂದು 2ರಿಂದ 2.5 ಸಾವಿರ ತನಕ ಆರಾಮಾಗಿ ಓಡಿಸ್ಕೊಬೋದು. ಇನ್ ಕೇಸ್ ಏನಾದರೂ ನಾವು ಎಕ್ಸ್ಟ್ರಾ ಬೇರೆ ಈ ಮಾಮೂಲಿ ಇಂಜಿನ್ ಆಯಿಲ್ ಬಿಟ್ಟು ಎಕ್ಸ್ಟ್ರಾ ಏನಾದರೂ ಸೆಮಿ ಸಿಂಥೆಟಿಕ್ ಆಯಿಲ್ ಏನಾದರೂ ಹಾಕಿಸ್ಕೊಂಡ್ರೆ ಅದರಲ್ಲಿ ಇಷ್ಟಿಷ್ಟು ಕಿಲೋಮೀಟ್ರಿಗೆ ಅಂತ ಕೊಟ್ಟಿರ್ತಾರೆ, ಆ ಕಿಲೋಮೀಟ್ರಿಗೆ ಒಂದ್ಸಲ ಆಯಿಲ್ ಚೇಂಜ್ ಮಾಡಿಸ್ಕೊಂಡ್ರೆ ಆಯಿತು. ಆಯಿಲಲ್ಲೂ ಕೂಡ ತುಂಬ ಬೇರೆ ಬೇರೆ ಕಂಪ್ನಿಗಳೆಲ್ಲ ಇದ್ದಾವೆ. ನೋಡಿಕೊಂಡು ನಮ್ಮ ಗಾಡಿಗಳಿಗೆ ಯಾವುದು ಹೊಂದ್ಕೊಳುತ್ತೆ, ಮೆಕ್ಯಾನಿಕ್ಗಳಿಗೆ ಗೊತ್ತಿರುತ್ತೆ ಯಾವ ಆಯಿಲ್ ಹಾಕ್ಸಿದ್ರೆ ಚೆನ್ನಾಗಿರುತ್ತೆ ಅಂತ. ಮತ್ತು ಕಸ್ಟಮರ್ಗೂ ನೀಟಾಗಿ ಗೊತ್ತಿರುತ್ತೆ ಯಾವ ಆಯಿಲ್ ಹಾಕಿಸ್ಕೊಂಡ್ರೆ ನೀಟಾಗಿ ಗಾಡಿ ರನ್ ಆಗುತ್ತೆ ಮತ್ತು ಎಷ್ಟು ಸ್ಮೂತ್ನೆಸ್ ಇರುತ್ತೆ ಅನ್ನೋದು. ಅದನ್ನು ತಿಳ್ಕೊಂಡು ನಾವು ಯಾವ ಆಯಿಲ್ ಕೇಳ್ತಾರೋ ಅದನ್ನು ಹಾಕ್ಕೊಟ್ರೆ ಒಳ್ಳೆಯದು. ನಮ್ಮ ಟೂ ವೀಲರ್ ಗಾಡಿಗಳಿಗೆ ಬಂದು ಆ ಇಂಜಿನ್ ಆಯಿಲ್ ಎಲ್ಲ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ನೋಡಿಕೊಂಡು ನಮ್ಗೆ ಯಾವ ಸೂಟಬಲ್ ಅನಿಸುತ್ತೋ ಅದನ್ನು ನೀಟಾಗಿ ಹಾಕಿಸ್ಕೊಂಡ್ರೆ ಸಾಕು. ಒಂದೊಂದು ಬ್ರ್ಯಾಂಡಲ್ಲೂ ಒಂದೊಂದು ಥರ ಆಯಿಲ್ ಬರ್ತವೆ, ಇಷ್ಟಿಷ್ಟು ಕಿಲೋಮೀಟ್ರಿಗೆ ಚೇಂಜ್ ಮಾಡಿಸ್ಬೋದು ಅಂತ ಬರ್ತವೆ. ನೀವೇನಾದರೂ ನಿಮ್ಮ ಗಾಡಿಗೆ ಇಂಜಿನ್ ಆಯಿಲ್ ಚೇಂಜ್ ಮಾಡಿಸ್ತಾ ಇದ್ದೀನಿ ಅಂದರೆ ಯಾವುದು ಆಯಿಲ್ ಚೇಂಜ್ ಮಾಡಿಸ್ತಾ ಇದ್ದೀನಿ ಅಂತ ಒಂದ್ಸಲ ಕಮೆಂಟಲ್ಲಿ ತಿಳಿಸಿ ನೋಡೋಣ. ಯಾವ್ಯಾವ ಆಯಿಲ್ ಯೂಸ್ ಮಾಡ್ತಾ ಇದ್ದೀರ ಅಂತ ನನಗೂ ಗೊತ್ತಾಗಲಿ. ನಾನು ತುಂಬ ಕಂಪ್ನಿಗಳ್ನ ಆಯಿಲ್ ಕಂಪ್ನಿ ನೋಡಿದ್ದೀನಿ. ನೆಕ್ಸ್ಟ್ ಬಂದು ಸ್ಪಾರ್ಕ್ ಪ್ಲಗ್ ಒಂದು ಚೆಕ್ ಮಾಡಿ ನೋಡೋಣ. ಯಾಕೆಂದರೆ ಗಾಡೀಲಿ ಮೈಲೇಜ್ ಒಂದು ಸ್ವಲ್ಪ ಕಮ್ಮಿ ಇದೆ, ಸ್ವಲ್ಪ ಪಿಕಪ್ಪು ಕಮ್ಮಿ ಇದೆ. ಅದರಿಂದ ಸ್ಪಾರ್ಕ್ ಪ್ಲಗ್ ಏನಾದರೂ ವೀಕ್ ಆಗಿದ್ದರೆ ಚೇಂಜ್ ಮಾಡ್ತೀನಿ ನಾನು. ಪ್ಲಗ್ ಟ್ಯೂಬ್ ತೊಗೊಂಡು ನೀಟಾಗಿ ಬಿಚ್ಕೊಬೇಕು. ನೋಡಿ ಸ್ಪಾರ್ಕ್ ಪ್ಲಗ್ಗು ಏನೋ ಯಾವುದೇ ರೀತಿ ಏನೋ ಡ್ಯಾಮೇಜ್ ಏನಾಗಿಲ್ಲ. ಬಟ್ ಏನಂದರೆ ಸ್ವಲ್ಪ ಪಾಯಿಂಟ್ ಬಂದು ಸವದಿದೆ, ಅದರಿಂದ ನಾನು ಸ್ಪಾರ್ಕ್ ಪ್ಲಗ್ ಚೇಂಜ್ ಮಾಡ್ತಾಯಿದ್ದೀನಿ. ಯಾಕೆಂದರೆ ಗಾಡಿ 70 ಕಿಲೋಮೀಟ್ರ್ ಓಡಿರೋದ್ರಿಂದ ಪ್ಲಗ್ಗು ಚೇಂಜ್ ಮಾಡಿದ್ರೆ ಒಳ್ಳೆಯದು. ಯಾಕೆಂದರೆ ತುಂಬ ಲಾಂಗ್ ಎಲ್ಲ ಹೋಗ್ತಾ ಇರ್ತಾರೆ ಕಸ್ಟಮರ್ ಬಂದು. ಅದರಿಂದ ನಾನು ಸ್ಪಾರ್ಕ್ ಪ್ಲಗ್ಗು ಬಾಷ್ ಕಂಪ್ನಿದು ಹಾಕ್ತಾಯಿದ್ದೀನಿ. ಪ್ಲಗ್ಗಳಲ್ಲೂ ಕೂಡ ತುಂಬ ಕಂಪ್ನೀಸ್ ಎಲ್ಲ ಇದೆ. ನೋಡ್ಕೊಂಡು ನಿಮ್ಗೆ ಯಾವ ಕಂಪ್ನಿ ಸೂಟಬಲ್ ಅನಿಸುತ್ತೋ ಆ ಕಂಪ್ನಿ ಸೂಟಬಲ್ ಹಾಕ್ಕೊಳ್ಳಿ. ಒಂದ್ಸಲ ಅಡಾಪ್ಟ್ರಿಗೆ ಒಂದ್ಸಲ ಕ್ಲೀನ್ ಮಾಡ್ಕೊಳ್ಳಿ, ನೀರು ಪರ ಹೋಗಿರುತ್ತೆ ಇಲ್ಲ ಡಸ್ಟ್ ಬ್ಲಾಕ್ ಆಗಿರುತ್ತೆ. ನೆಕ್ಸ್ಟ್ ಬಂದು ಏರ್ ಫಿಲ್ಟ್ರು. ಈ ಏರ್ ಫಿಲ್ಟ್ರ್ ಬಂದು ನಾನು ಚೇಂಜ್ ಮಾಡ್ತಾಯಿದ್ದೀನಿ. ಫಿಲ್ಟ್ರ್ ಹೋಗಿರ್ಬೋದು. ಕಸ್ಟಮರು ನನಗೆ ಹೇಳಿದ್ದೇನೆಂದರೆ ನಾನು ತುಂಬ ದಿನ ಆಯಿತು ಹಾಕ್ಸಿ ಅಂತ ಹೇಳಿದ್ದಾರೆ. ಅದರಿಂದ ನಾನು ಏರ್ ಫಿಲ್ಟ್ರ್ ಕೂಡ ತೊಗೊಂಬಂದಿದ್ದೀನಿ ಹೊಸದು. ಏರ್ ಫಿಲ್ಟ್ರನ್ನು ಹಾಕ್ತಾಯಿದ್ದೀನಿ. ಏರ್ ಫಿಲ್ಟ್ರ್ ಬಿಚ್ಕೊಬೇಕು ಅಂದರೆ 4 ಸ್ಕ್ರೂಗಳು ಬರ್ತವೆ ಏರ್ ಫಿಲ್ಟ್ರ್ ಕ್ಯಾಪ್ ಹತ್ರ. ರಫ್ ಥ್ರೆಡ್ ಸ್ಕ್ರೂಗಳು ಬರ್ತವೆ. ಒಂದು ಸ್ಕ್ರೂ ಡ್ರೈವರ್ ತೊಗೊಂಡು ಸ್ಟಾರ್ ಬರುತ್ತೆ, ಸ್ಟಾರ್ ಸ್ಕ್ರೂ ಡ್ರೈವರ್ ಬಿಚ್ಚಿದ್ರೆ ಈಸಿಯಾಗಿ ಕ್ಯಾಪ್ ಓಪನ್ ಆಗುತ್ತೆ.
ನೋಡಿ ಏರ್ ಫಿಲ್ಟ್ರ್ ಯಾವ ರೀತಿ ಆಗಿದೆ ಅಂದರೆ ತುಂಬ ಡೆಸ್ಟ್ ಬ್ಲಾಕ್ ಆಗಿದೆ. ಗಾಡಿ ಮೈಲೇಜ್ ಪಿಕಪ್ ಅಂದರೆ ಎಲ್ಲಾಸ್ ಬರುತ್ತೆ ಹೇಳಿ ನೀವೇನೆ. ಇವೆಲ್ಲ ನಾವು ರೆಗ್ಯುಲರಾಗಿ ಇನ್ ಟೈಮ್ ಕರೆಕ್ಟಾಗಿ ಸರ್ವಿಸ್ ಮಾಡಿಸ್ಕೊಂಡ್ರೆ ಇಂಜಿನ್ನು ಸ್ಮೂತಾಗಿರುತ್ತೆ, ಗಾಡೀಲಿ ಮೈಲೇಜು ಚೆನ್ನಾಗಿ ಬರುತ್ತೆ, ಪಿಕಪ್ ಎಲ್ಲ ಚೆನ್ನಾಗಿರುತ್ತೆ. ನಮಗೆ ಫ್ರೀ ಇಲ್ಲಾಂದರೆ ಯಾವಾಗಲೂ ಒಂದು ದಿನ ಗಾಡಿಗೆ ಅಂತಲೇ ಫ್ರೀ ಮಾಡಿಕೊಂಡು ಗಾಡಿ ಸರ್ವಿಸ್ ಮಾಡಿಸ್ಕೊಳ್ಳಿ. ಯಾಕಂದರೆ ಗಾಡಿ ಚೆನ್ನಾಗಿದ್ರೆ ನಾವು ಚೆನ್ನಾಗಿರ್ತೀವಿ. ಎಲ್ಲ ನಾವು ಹೊರಗಡೆ ಲಾಂಗ್ ಎಲ್ಲ ನಾವು ಹೋಗ್ತೀವಿ ಅಂದರೆ ಗಾಡಿನೂ ಚೆನ್ನಾಗಿ ಓಡ್ತವೆ. ನೋಡಿ ಇದು ಬಂದು ಏರ್ ಫಿಲ್ಟ್ರು, ಒರಿಜಿನಲ್ ಏರ್ ಫಿಲ್ಟ್ರು. ಒಂದು 170 ರೂಪಾಯಿ ಇಲ್ಲ ಒಂದು 180 ರೂಪಾಯಿ ಆಗುತ್ತೆ ಏರ್ ಫಿಲ್ಟ್ರೂ ಕೂಡ. ತುಂಬ ಏನು ರೇಟ್ ಏನು ಇರೋಲ್ಲ, ನಮ್ಮ ಕೈಗೆ ಇಟ್ಕೋ ಬೆಲೆಯಲ್ಲೇ ಸಿಗುತ್ತೆ ಇದು ಏರ್ ಫಿಲ್ಟ್ರ್ ಕೂಡ. ರೆಗ್ಯುಲರಾಗಿ ಒಂದು 12,000ಕ್ಕೋ 10,000ಕ್ಕೋ ಒಂದ್ಸಲ ಚೇಂಜ್ ಮಾಡಿಸ್ಕೊಂಡ್ರೆ ಸಾಕು. ಮತ್ತು ಯಾವಾಗಲೂ ಸರ್ವಿಸ್ಗೆ ಬಿಟ್ಟಾಗ ರೆಗ್ಯುಲರಾಗಿ ಕ್ಲೀನ್ ಮಾಡಿ ಹಾಕ್ತಾರೆ. ತುಂಬ ಏನಾದರೂ ವೀಕ್ ಆಗಿದ್ರೆ, ಈ ರೀತಿ ಏನಾದರೂ ತುಂಬ ಡೆಸ್ಟ್ ಬ್ಲಾಕ್ ಐತೆ ಅಂದರೆ ಮಾತ್ರ ಚೇಂಜ್ ಮಾಡ್ತಾರೆ. ನೋಡಿದ್ರಲ್ಲ ಗಾಡಿ ಯಾವ್ಯಾವ ರೀತಿ ಏನೆಲ್ಲ ಮಾಡ್ಬೋದು ಅಂತ. ಕಂಪ್ಲೇಂಟೆಲ್ಲ ಯಾವ್ಯಾವ ರೀತಿ ಇರ್ತವೆ ನೋಡ್ಕೊಂಡು ನೀಟಾಗಿ ಮಾಡ್ಕೊಬೇಕು. ನೋಡಿ ಕ್ಲಚ್ಚೆಲ್ಲ ಅಡ್ಜಸ್ಟ್ಮೆಂಟ್ ಮಾಡಿದ್ದೀನಿ. ಸ್ವಲ್ಪ ಪೂರ್ತಿ ಲಿವರ್ ಏನಾದರೂ ಡ್ರೈ ಆಗಿದ್ದರೆ ಸ್ವಲ್ಪ ಗ್ರೀಸಿಂಗ್ ಮಾಡ್ಕೊಬೇಕು. ನಾರ್ಮಲಾಗಿ ಗಾಡಿ ಎಲ್ಲ ನೀಟಾಗಿ ರೆಡಿ ಆದಮೇಲೆ ಕೊನೆಯದಾಗಿ ಎಲ್ಲ ಏನೇನು ಚೆಕ್ ಮಾಡ್ಬೋದು ನಾವು, ಲೈಟಿಂಗು, ಹಾರನ್ನು, ಇಂಡಿಕೇಟರ್ಸು ಮತ್ತು ಎಲ್ಲ ಲೈಟು ವರ್ಕ್ ಆಗ್ತಿದೆಯಾ ಇಲ್ಲೋ ಅಂತ ಒಂದ್ಸಲಿ ಚೆಕ್ ಮಾಡಿ ಲಾಸ್ಟಿಗೆ ನೋಡ್ಕೊಂಡು ಗಾಡಿ ಕೊಡಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ನನ್ನ ವಿಡಿಯೋನ ಯಾರಾದರೂ ಮೊದಲನೇ ಸಲ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಎಲ್ಲರಿಗೂ ಥ್ಯಾಂಕ್ ಯು.